ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು 9ನೇ ತರಗತಿಯ SA1 ಅಂದರೆ ಅರ್ಧವಾರ್ಷಿಕ ಪರೀಕ್ಷೆ ಅಂತ ಕರೀತಾರೆ. ಈ ಅರ್ಧವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಪ್ರಥಮ ಭಾಷೆ ಕನ್ನಡದಲ್ಲಿ ಕ್ವಶನ್ ಪೇಪರ್ ಇದೆ. ಕ್ವಶನ್ ಪೇಪರ್ ಜೊತೆಗೆ ನಾನು ಏನು ಮಾಡಿದ್ದೀನಿ, ಉತ್ತರಗಳನ್ನು ಸಹಿತನೂ ಕೂಡ ನಿಮಗೆ ತೋರಿಸ್ತಾನೆ ಹೋಗ್ತೀನಿ. ಇದು ಕನ್ನಡ ಇತ್ತು. ಇನ್ನು ಯಾವ ವಿಷಯದ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಬೇಕು ಅನ್ನೋದನ್ನು ತಾವು ಕಮೆಂಟಲ್ಲಿ ಹಾಕ್ಬೋದು. ಆಲ್ರೆಡಿ ನಾನು 9ನೇ ತರಗತಿಗೆ ಬರೀ ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ತಾವುಗಳು ನೋಡಬೇಕಾದ್ರೆ FA ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. 9ನೇ ತರಗತಿಗೆ ಕನ್ನಡದಲ್ಲಿ ಎಷ್ಟು ಅರ್ಧವಾರ್ಷಿಕ ಪರೀಕ್ಷೆಗೆ ಪಾಠ ಆಗಬೇಕು ಅಷ್ಟೆಲ್ಲ ಪಾಠಗಳ ಕ್ವಶನ್ ಆನ್ಸರನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳಿದ್ದಾವೆ. ಅದನ್ನು ನೋಡಬೇಕಾದ್ರೆ 9ನೇ ತರಗತಿ ಕನ್ನಡ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಕ್ವಶನ್ ಪೇಪರನ್ನು ಸ್ಟಾರ್ಟ್ ಮಾಡುವ. ವಿದ್ಯಾರ್ಥಿಗಳೇ, ಮೊದಲ ಭಾಗದಲ್ಲಿ ಏನಿರ್ತದಪ್ಪ ಅಂತಂದ್ರೆ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಅವೆಲ್ಲ ಬಹು ಆಯ್ಕೆ ಪ್ರಶ್ನೆಗಳು ವ್ಯಾಕರಣದ ಮೇಲೇ ಇರ್ತವೆ. 6 ಪ್ರಶ್ನೆಗಳಿರ್ತವೆ, ಒಂದೊಂದಕ್ಕೆ 1 ಅಂಕ, ಒಟ್ಟಾರೆ 6 ಅಂಕ. ಇಲ್ಲಿ ಉತ್ತರ ಬರೆಯುವಾಗ ನೀವು ಏನು ಮಾಡಬೇಕು, ಆ ಉತ್ತರದ ಹಿಂದಿನ ಕ್ರಮಾಕ್ಷರವನ್ನು ತಪ್ಪದೇ ಬರಿಬೇಕು. ನಾನು ನಿಮಗೆ ಉತ್ತರ ತೋರಿಸ್ತೀನಿ. ಮೊದಲ ಪ್ರಶ್ನೆ ಇತ್ತು, ಇವುಗಳಲ್ಲಿ ಕನ್ನಡದ ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು. A ಒಂದೊಂದು, B ವೃಷವಾಗಿತ್ತು, C ಬಣ್ಣಗೆಟ್ಟಿತ್ತು, D ಬುದ್ಧಿಶಾಲಿಯಾದ ಅಂತ ಇದೆ. ಸರಿಯಾದ ಉತ್ತರ ಇತ್ತು C ಬಣ್ಣಗೆಟ್ಟಿತ್ತು. ನೀವು ಇದೇ ಥರ C ಬಣ್ಣಗೆಟ್ಟಿತ್ತು ಅಂತಾನೆ ಎಕ್ಸಾಮಲ್ಲಿ ಬರಿಬೇಕಾಗ್ತದೆ. ಎರಡನೇ ಪ್ರಶ್ನೆ, ಶ್ರೀ ಮಧ್ವಾಲ್ಮೀಕಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. A ಸವರ್ಣ ದೀರ್ಘ, B ಜಸ್ತ್ವ, C ವೃದ್ಧಿ, D ಎನ್. ಎರಡನೇ ಪ್ರಶ್ನೆ ಸರಿಯಾದ ಉತ್ತರ B ಜಸ್ತ್ವ ಸಂಧಿಗೆ ಉದಾಹರಣೆ ಆಗದ. ಪ್ರಶ್ನೆ 3, ಇವುಗಳಲ್ಲಿ ಅನುಸ್ವಾರಾಕ್ಷರದಿಂದ ಕೂಡಿದ ಪದವಿದು. ಮಂದಿರ, ಮನಃ, ಮಹತ್ವ, ವಿಜ್ಞಾನ. ಅನುಸ್ವರಾಕ್ಷರ ಅಂತ ಇದೆ, ತಮಗೆ ಗೊತ್ತಿದೆ. ಅನುಸ್ವಾರ ಮತ್ತು ವಿಸರ್ಗ, ಎಸ್ ಮಂದಿರ ಅಂತಕ್ಕಂಥದ್ದು A ಆಯ್ಕೆ ಸರಿ ಇದೆ. ಮುಂದಿನ ಪ್ರಶ್ನೆ 4, ಕ್ಷೇತ್ರಗಳಲ್ಲಿ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯದ ಹೆಸರು. A ಚತುರ್ಥಿ, B ಪಂಚಮಿ, C ಷಷ್ಠಿ, D ಸಪ್ತಮಿ. ಕ್ಷೇತ್ರಗಳಲ್ಲಿ ಪ್ರಥಮವು ದ್ವಿತೀಯ ಅನ್ನು ತೃತೀಯಿಂದ ಚತುರ್ಥಿಗೆ ಕೇಗೆ ಅಲ್ಲಿ ಅಂತ ಇದೆ, ಅದು ಏನಾಗ್ತದಪ್ಪ ಅಂದ್ರೆ ಸಪ್ತಮಿ ಅಂತಕ್ಕಂಥದ್ದು ಆಗ್ತದೆ. ಮುಂದಿನ ಪ್ರಶ್ನೆ, ಹನೆಗಣ್ಣ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. A ಬಹುರ್ವೀಹಿ, B ಕರ್ಮಧಾರಯ, C ತತ್ಪುರುಷ, D ದ್ವಂದ್ವ. ಹನೆಗಣ್ಣ ಅಂತಕ್ಕಂಥದ್ದು ಬಹುರ್ವೀಹಿ ಸಮಾಸಕ್ಕೆ ಉದಾಹರಣೆ ಆಗ್ತಕ್ಕಂಥ ಪದ. ಬಹು ಆಯ್ಕೆಯಲ್ಲಿ 6ನೆಯ ಪ್ರಶ್ನೆ ಹಾಗೂ ಕಡೆ ಪ್ರಶ್ನೆ ಇತ್ತು ವ್ಯಾಕರಣದ ಭಾಗದಲ್ಲಿ. ಕಂದ ಪದ್ಯದಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು? A 32, B 12, C 20, D 64. ಕಂದ ಪದ್ಯ ಅಂದರೆ 4 ಸಾಲುಗಳಲ್ಲಿ ಎಷ್ಟು ಮಾತ್ರೆಗಳು ಇರ್ತಾವೆ ಅಂದರೆ 64 ಇರ್ತವೆ. D 64 ಇಸ್ ದ ರೈಟ್ ಆನ್ಸರ್. ಇನ್ನು ಸಂಬಂಧೀಕರಣ ಪ್ರಶ್ನೆಗಳು ಕೂಡ 4 ಇರ್ತವೆ. ಇವುಗಳು ಕೂಡ ವಿದ್ಯಾರ್ಥಿಗಳೇ ವ್ಯಾಕರಣದ ಮೇಲೇನೆ ಇರ್ತವೆ. 7ನೇ ಪ್ರಶ್ನೆ, ಅಂಬುಜ ತಾವರೆ ನೀಲಾಂಬುಜ ಡ್ಯಾಶ್ ಇದೆ. ನೀಲಾಂಬುಜ ಅಂತಕ್ಕಂಥದ್ದು ನೈದಿಲೆ ಅಂತ ಆಗ್ತದೆ. 8ನೇ ಪ್ರಶ್ನೆ, ಧ್ವನಿ ದನಿ ಯುಗ ಡ್ಯಾಶ್ ಇದೆ. ಯುಗ ಏನಾಗ್ತದಪ್ಪ ಅಂದ್ರೆ ಜುಗ ಅಂತ ಆಗ್ತದೆ. 9ನೇ ಪ್ರಶ್ನೆ, ಸ್ವರಗಳು 13, ವ್ಯಂಜನಗಳು ಡ್ಯಾಶ್ ಅಂತ ಕೇಳಿದ್ದಾರೆ. ವ್ಯಂಜನಗಳ ಸಂಖ್ಯೆ 34. 10ನೇ ಪದ ಪ್ರಶ್ನೆ, ಮೊಟ್ಟ ಮೊದಲು ದ್ವಿರುಕ್ತಿಯಾದರೆ ಮೇಲು ಕೀಳು ಅಂತಕ್ಕಂಥದ್ದು ಏನಂತ ಕೇಳಿದ್ದಾರೆ. ಮೇಲು ಕೀಳು ಅಂತಕ್ಕಂಥದ್ದು ಜೋಡು ನುಡಿ ಆಗ್ತದೆ. ಇನ್ನು ಏನಾಗ್ತದಪ್ಪ ಅಂದ್ರೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಲಿಕ್ಕೆ ಪ್ರಶ್ನೆ ಇರ್ತಾವ, ಪಾಠದ್ದಿರ್ತಾವ. 7 ಪ್ರಶ್ನೆ ಇರ್ತಾವ, ಒಂದೊಂದಕ್ಕೆ 1 ಅಂಕ, ಒಟ್ಟಾರೆ 7 ಅಂಕ. 11ನೇ ಪ್ರಶ್ನೆಗೆ ಹೋಗೋಣ. ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ? ಉತ್ತರ ನೋಡುವ. ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ. 12, ಜಯಪುರದ ಪೂರ್ವದ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಉತ್ತರ, ಜಯಪುರದ ಪೂರ್ವದ ರಾಜಧಾನಿ ಅಂಬೇರ. 12, ಡಾಕ್ಟರ್ BGL ಸ್ವಾಮಿ ಅವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು? ಉತ್ತರ, ಡಾಕ್ಟರ್ BGL ಸ್ವಾಮಿ ನುಡಿಸುತ್ತಿದ್ದ ಸಂಗೀತದ ವಾದ್ಯ ಪಿಟೀಲು. 14ನೇ ಪ್ರಶ್ನೆ ಹೋಗೋಣ. ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ? ಉತ್ತರ ಇತ್ತು ಪ್ರಶ್ನೆ 14. ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. 15ನೇ ಪ್ರಶ್ನೆ, ಕವಿ ಕಯ್ಯಾರ ಕಿಞ್ಞಣ್ಣ ರೈ ಅವರ ಪ್ರಕಾರ ಕಡಿದೊಗೆಯಬೇಕಾದ ಪಾಶಗಳು ಯಾವುವು? ಉತ್ತರ, ಕವಿ ಕಯ್ಯಾರ ಕಿಞ್ಞಣ್ಣ ರೈ ಅವರ ಪ್ರಕಾರ ಕಡಿದೊಗೆಯಬೇಕಾದ ಪಾಶಗಳು ಜಾತಿ, ಕುಲ, ಮತಧರ್ಮಗಳು. 16, ಆಸ್ಥಾನ ಭವನದೊಳಗೆ ರಾಜನು ಹೇಗೆ ಶೋಭಿಸುವನು ಎಂದು ಕವಿ ವರ್ಣಿಸುತ್ತಾನೆ? ಉತ್ತರ, ಆಸ್ಥಾನ ಭವನದೊಳಗೆ ರಾಜನು ಸ್ವರ್ಗಕ್ಕೆ ಒಡೆಯನಾದ ದೇವೇಂದ್ರನಂತೆ ಶೋಭಿಸುವನು ಎಂದು ಕವಿ ವರ್ಣಿಸುತ್ತಾನೆ. ಮುಂದಿನ ಪ್ರಶ್ನೆ 16, ಲಾಂಚು ತನ್ನ ಪಯಣ ಮುಗಿಸಿದಾಗ ಜನರು ಹೇಗೆ ಹೊರಡುತ್ತಾರೆ? ಉತ್ತರ ಇತ್ತು
ಇದು ಪಠ್ಯಪೋಷಕ ಅಧ್ಯಯನದ ಪ್ರಶ್ನೆ. ಲಾಂಚು ತನ್ನ ಪಯಣ ಮುಗಿಸಿದಾಗ ಜನರು ಆಚೆ ದಡಕ್ಕೆ ಜಿಗಿದು ಹೊರಡುತ್ತಾರೆ. ಬಸ್ಸು, ಕಾರು, ಬೈಕುಗಳು ಬುರಬುರನೇ ದಡ ಸೇರುತ್ತವೆ ಅಂತಕ್ಕದ್ದನ್ನು ತಾವೇನು ಮಾಡಬೇಕಾಗಿತ್ತು, ಅಲ್ಲಿ ಬರಿಬೇಕಿತ್ತು. ಇಲ್ಲಿ 1 ಅಂಕದ 7 ಪ್ರಶ್ನೆಗಳು ಮುಗೀತು. ಇನ್ನು 2-3 ವಾಕ್ಯದಲ್ಲಿ ಉತ್ತರ ಬರಿಬೇಕಾಗ್ತದೆ. ಇಲ್ಲಿ 10 ಪ್ರಶ್ನೆಗಳಿರ್ತಾವ, ಒಂದೊಂದಕ್ಕೆ 2 ಅಂಕ ಇರ್ತದೆ. ಸರಿಯಾಗಿ ನೀಟಾಗಿ ಬರಿಬೇಕಾಗ್ತದೆ. 18ನೇ ಪ್ರಶ್ನೆ ನೋಡೋಣ. ರಾಮರಾಜ್ಯ ಪಾಠದ ಪ್ರಕಾರ ದೂತನು ಹೇಗಿರಬೇಕು? ಉತ್ತರ: ರಾಮರಾಜ್ಯ ಪಾಠದಲ್ಲಿ ದೂತನು ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನಾಗಿರಬೇಕು. ದೂತನು ಕಾರ್ಯಸಮರ್ಥನೂ ಪ್ರತಿಭಾಶಾಲಿಯೂ ಆಗಿರಬೇಕು. ರಾಜನು ಹೇಳಿ ಕಳುಹಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು. ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು, ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು. ದೂತನಾದವನು ಈ ಎಲ್ಲ ಗುಣಗಳನ್ನು ಹೊಂದಿರಬೇಕು ಎಂದು ರಾಮರಾಜ್ಯ ಪಾಠದಲ್ಲಿ ರಾಮನು ಹೇಳುತ್ತಾನೆ. 19ನೇ ಪ್ರಶ್ನೆ. ರಾಜನು ಖಜಾನೆಯನ್ನು ಹೇಗೆ ನಿಭಾಯಿಸಬೇಕು ಎಂದು ರಾಮನು ಹೇಳುತ್ತಾನೆ. 19ನೇ ಉತ್ತರ: ರಾಜನಾದವನು ರಾಜ್ಯದ ಆದಾಯವು ವ್ಯಯಕ್ಕಿಂತ ಹೆಚ್ಚಾಗಿರುವಂತೆ ಜಾಗೃತಿ ವಹಿಸಬೇಕು. ರಾಜ್ಯದ ಬೊಕ್ಕಸದಲ್ಲಿ ಸಂಗ್ರಹಿಸುವ ಸಂಪತ್ತೆಲ್ಲವೂ ರಾಜ್ಯದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ವಿನಿಯೋಗಿಸಬೇಕು. ಖಜಾನೆಯನ್ನು ಬರಿದುಗೊಳಿಸಬಾರದು, ಆದರೆ ಅನರ್ಥ ಅನ್ಯಾಯಗಳ ಮಾರ್ಗವನ್ನು ಹಿಡಿದು ಖಜಾನೆಯನ್ನು ತುಳುಕಿಸುವಷ್ಟು ತುಂಬಿಸಿಕೊಳ್ಳಬಾರದು. ಹೀಗೆ ಖಜಾನೆಯನ್ನು ನಿಭಾಯಿಸಬೇಕು ಎಂದು ರಾಮನು ಹೇಳುತ್ತಾನೆ. ಪ್ರಶ್ನೆ 20. ಡಾಕ್ಟರ್ BGL ಸ್ವಾಮಿ ಅವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು? 20ನೇ ಉತ್ತರ: ಡಾಕ್ಟರ್ BGL ಸ್ವಾಮಿ ಅವರ ಸಂಶೋಧನೆ ಆಸಕ್ತಿ ಅಂದ್ರೆ ಉತ್ತರ ಹೀಗಿತ್ತು. ಸಸ್ಯಶಾಸ್ತ್ರ ವಿಷಯದ ಸಂಶೋಧಕರಾದ ಡಾಕ್ಟರ್ BGL ಸ್ವಾಮಿ ಅವರಿಗೆ ಸಸ್ಯಗಳ ಬಗೆಗಿನ ಸಂಶೋಧನೆಯ ಆಸಕ್ತಿ ಬಹಳ ಹೆಚ್ಚಾಗಿತ್ತು. ಸಸ್ಯದ ಕಾಂಡ, ನರ ರಚನೆಗಳಲ್ಲಿರುವ ವಿನ್ಯಾಸಗಳನ್ನು ತಕ್ಷಣ ಗ್ರಹಿಸುವ ಕಲ್ಪನಾ ಶಕ್ತಿ ಅವರಿಗಿತ್ತು. ಪಿಟೀಲು ನುಡಿಸುವಾಗಲೂ ಸಹ ಅವರು ಹುಡುಕುತ್ತಿದ್ದರು. ಶಬ್ದಗಳ ರಚನಾ ವೈಖರಿಯನ್ನು, ಅಂತರಚನೆಗಳ ಸಾಧ್ಯತೆಯನ್ನು ಚಿತ್ರಕಲೆಯಲ್ಲಿಯೂ ಅರಸುತ್ತಿದ್ದರು. ಸ್ವಾಮಿಯವರು ಚಿಕ್ಕ ಮಕ್ಕಳಿಗೆ ಸಹಜವೆನಿಸುವ ಕೌತುಕವನ್ನು ಕಣ್ಣುಗಳಲ್ಲಿ ಸೂಸುತ್ತಿದ್ದರು. ಸಸ್ಯ ಮತ್ತು ವನಗಳನ್ನು ಅವರೆಂದೂ ವನ ಸಂಶೋಧಕನಾಗಿ ನೋಡುತ್ತಿರಲಿಲ್ಲ. ಕಲೆಯ ರಸ, ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯ ಇನ್ನೊಂದು ಮುಖವಾಗಿರುತ್ತಿತ್ತು. ಇತಿಹಾಸ, ಸಾಹಿತ್ಯ, ಇತರ ಲಲಿತ ಕಲೆಗಳಲ್ಲೂ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಲೇ ಇತ್ತು ಅಂತಕ್ಕದ್ದನ್ನು ಉತ್ತರ ತಾವೇನು ಮಾಡಬೇಕಿತ್ತು, ಬರಿಬೇಕಿತ್ತು. 21ನೇ ಪ್ರಶ್ನೆ. ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆಯ ಸಮಾರಂಭದಲ್ಲಿ ಏನು ಹೇಳಿದರು? ಉತ್ತರ ನೋಡುವ. ಎಸ್. ರಷ್ಯಾ ದೇಶದ ಅಧ್ಯಕ್ಷರಾದ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ, ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ. ನನಗೆ ಇದು ಬಹಳ ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ. ನಾನು ಹೆಚ್ಚು ಕಾಲ ಬಾಳುವುದಿಲ್ಲ ಎಂದು ಹೇಳಿದರು. ಅಷ್ಟೇ ಅಲ್ಲ, ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ಆಗುವಿರಿ ಎಂದು ತಮ್ಮ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ ಹೇಳಿದ ಮಾತನ್ನು ಸ್ಮರಿಸಿಕೊಂಡರು. ಪ್ರಶ್ನೆ 22. ಕವಿ ರತ್ನಾಕರ ವರ್ಣಿಯು ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಬಯಸುವನು? ಉತ್ತರ: ಕನ್ನಡಿಗನು ಅಯ್ಯ ನಿನ್ನ ಕೃತಿ ಚೆನ್ನಾಗಿದೆ ಎನ್ನಬೇಕು. ತೆಲುಗರು ರಯ್ಯ ಮಂಚಿದಿ ಎಂದೆನ್ನಬೇಕು. ತುಳುವರು ಸಂತೋಷದಿಂದ ಅಯ್ಯ ಎಂಚ ಪೊರ್ಲಾಂಡ ಎಂದು ಹೇಳಬೇಕು. ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೊಗಳಬೇಕು ಎಂದು ಕವಿ ರತ್ನಾಕರ ವರ್ಣಿಯು ಬಯಸುವನು. 23. ಭರತ ಚಕ್ರವರ್ತಿಯು ಓಲಗ ಮಂಟಪವನ್ನೇರಿದ ಸಂದರ್ಭವನ್ನು ಕವಿ ಜನ್ನನು ಹೇಗೆ ಬಣ್ಣಿಸಿದ್ದಾನೆ? ಉತ್ತರ: ಭರತ ಚಕ್ರವರ್ತಿಯು ಒಂದು ದಿನ ಉದಯ ಕಾಲದಲ್ಲಿ ಎದ್ದು ದೇವಾಲಯಕ್ಕೆ ತೆರಳಿ ದೇವರ ಅರ್ಚನೆ ಮಾಡಿದನು. ನಂತರ ಸಭಾಮಂಟಪಕ್ಕೆ ಬಂದನು. ರತ್ನ ಖಚಿತ ಚಿನ್ನದಿಂದ ನಿರ್ಮಿತವಾದ ಸಿಂಹಾಸನವನ್ನು ಏರಿ ಕುಳಿತು ಶೋಭಾಯಮಾನವಾಗಿ ಪ್ರಕಾಶಿಸುತ್ತಿದ್ದನು ಎಂದು ರತ್ನಾಕರ ವರ್ಣಿಯು ಭರತ ಚಕ್ರವರ್ತಿ ಓಲಗ ಮಂಟಪವನ್ನೇರಿದ ಸಂದರ್ಭವನ್ನು ವಿವರಿಸುತ್ತಾನೆ. ಪ್ರಶ್ನೆ 24. ರಂಗರಾವ್ ಅವರು ಮಗಳ ಹೆಸರನ್ನು ಪಂಡರಿಬಾಯಿ ಎಂದು ಬದಲಾಯಿಸಲು ಕಾರಣವೇನು? 24ನೇ ಉತ್ತರಕ್ಕೆ ಹೋಗೋಣ. ರಂಗರಾವ್ ಅವರು ಪಂಡರಾಪುರದ ಪಂಡರಿನಾಥನಲ್ಲಿ ಅತೀವ ಶ್ರದ್ಧೆ ಮತ್ತು ಭಕ್ತಿಗಳನ್ನು ಹೊಂದಿದ್ದ ಕಾರಣದಿಂದ ಅವರು ತಮ್ಮ ಮಗಳ ಹೆಸರನ್ನು ಪಂಡರಿಬಾಯಿ ಎಂದು ಬದಲಾಯಿಸಿದರು. 25. ಪಂಡರಿಬಾಯಿ ಅವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು? ಉತ್ತರ: ಪಂಡರಿಬಾಯಿ ಅವರ ಅಣ್ಣ ವಿಮಲಾನಂದ ಅವರು ನಡೆಸುತ್ತಿದ್ದ ನಾಟಕ ಕಂಪನಿಯ ಕಲಾವಿದೆಯೊಬ್ಬಳು ನಾಟಕ ಪ್ರಾರಂಭವಾಗುವುದಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂದು ಹೇಳಿದ ಕಾರಣದಿಂದ ನಾಟಕದಲ್ಲಿ ಪಂಡರಿಬಾಯಿ ಬಣ್ಣ ಹಚ್ಚಬೇಕಾಯಿತು. ಮುಂದಿನ ಪ್ರಶ್ನೆ 26.
ಲಾಂಚು ಹೊಳೆಯ ದಡಕ್ಕೆ ಬಂದು ನಿಂತಾಗ ಜನರ ಗಡಿಬಿಡಿ ಹೇಗಿರುತ್ತದೆ? ಉತ್ತರ: ಲಾಂಚು ಹೊಳೆಯ ದಡಕ್ಕೆ ಬಂದು ನಿಂತಾಗ ಮೊದಲ ಸಲ ಲಾಂಚು ಹತ್ತುವವರ ಸಂಭ್ರಮ, ಕುತೂಹಲಗಳು ಹೇಳತೀರದು. ಲಾಂಚು ಬಂದು ನಿಂತ ಕೂಡಲೇ ಮೊದಲು ಜನರೆಲ್ಲ ಓಡಿ ಹೋಗಿ ಹತ್ತುತ್ತಾರೆ. ಆಮೇಲೆ ವಾಹನಗಳೆಲ್ಲ ಒಂದೊಂದಾಗಿ ಬರುತ್ತವೆ. ಎಲ್ಲ ವಾಹನಗಳು ಹಿಡಿಸುವುದಿಲ್ಲ. ಉಳಿದ ವಾಹನಗಳು ಮುಂದಿನ ಟ್ರಿಪ್ಪಿನವರೆಗೂ ಕಾಯಬೇಕು. ಲಾಂಚಿಗೆ ಬಂದವನು ಬೈಕಿನಲ್ಲೇ ಬಂದಿದ್ದರೂ ಓಡಿ ಬಂದು ಬಸ್ಸು ಹತ್ತಿದವನೇ ಏದುಸಿರು ಬಿಡುತ್ತಾನೆ ಅಂತಕ್ಕಂಥ ಉತ್ತರ ಇತ್ತು. 27 ನನ್ನಾಸೆ ಕವನದಲ್ಲಿ ಕವಯಿತ್ರಿ ಅವರ ಆಸೆಗಳೇನು? ಉತ್ತರ: ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬತ್ತಿ, ಪುಣ್ಯವಂತರಿಗೆ ನೆರಳಾಗುವ ಮರ, ದಾಹಗೊಂಡವರ ತಣಿಸುವ ನೀರಿನ ಚಿಲುಮೆ, ಅಳುವ ಕಂದನ ನಗಿಸುವ ಅಮ್ಮನ ಕಂಠದ ಜೋಗುಳ, ಮಾನವನ ಅಜ್ಞಾನವನ್ನು ತೊಲಗಿಸುವ ವಾಗ್ದೇವಿಯ ಕೈಯ ಗ್ರಂಥ, ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು, ದೇಹವು ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ಆಗಬೇಕು ಎಂಬುದು ಕವಯಿತ್ರಿ ನನ್ನಾಸೆ ಕವನದಲ್ಲಿ ಏನು ಮಾಡಿದ್ದಾಳೆ? ಆಸೆಗಳನ್ನು ಕಂಡಿದ್ದಾಳೆ. ಇನ್ನು ಮುಂದಿನ ಪ್ರಶ್ನೆ ಭಾಗ ಇತ್ತು. ಸ್ನೇಹಿತರೆ, ಲೇಖಕರ ಮತ್ತು ಕವಿಗಳ ಸ್ಥಳ, ಕಾಲ, ಕೃತಿಗಳನ್ನು ವಾಕ್ಯ ರೂಪದಲ್ಲಿ ಟಿಪ್ಪಣಿ ಮಾಡಬೇಕು. 2 ಪ್ರಶ್ನೆಗಳು, ಒಂದೊಂದಕ್ಕೆ 3 ಅಂಕ, ಒಟ್ಟಾರೆ 6 ಅಂಕ. 28ನೇ ಪ್ರಶ್ನೆ ಎನ್ ರಂಗನಾಥ್ ಶರ್ಮಾ ಅವರ ಬಗ್ಗೆ ಇದೆ. ಉತ್ತರ ನೋಡುವ. ಎಸ್, ಮಹಾಮಹೋಪಾಧ್ಯಾಯ ವಿದ್ವಾನ ಡಾಕ್ಟರ್ ಎನ್ ರಂಗನಾಥ್ ಶರ್ಮಾ ಅವರು ಕ್ರಿಸ್ತಶಕ 1916ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಡಹಳ್ಳಿ ಎಂಬಲ್ಲಿ ಜನಿಸಿದರು. ಇವರು ಏಕಚಕ್ರಂ, ಬಾಹುಬಲಿ ವಿಜಯಂ, ಗುರುಪಾರಮಿರ ಚರಿತ್ರಂ, ಗೊಮ್ಮಟೇಶ ಪಂಚಕಂ ಮೊದಲಾದ ಕೃತಿಗಳನ್ನು ಸಂಸ್ಕೃತದಲ್ಲಿ ಬರೆದು ಪ್ರಕಟಿಸಿದ್ದಾರೆ. ಇವರು ಭಾಷಾಂತರ ಪಥ, ಲೌಕಿಕ ನ್ಯಾಯಗಳು, ಸೂಕ್ತಿ ವ್ಯಾಪ್ತಿ, ಉಪನಿಷತ್ ಕಥೆಗಳು, ವಾಲ್ಮೀಕಿ ಮುನಿಗಳ ಹಾಸ್ಯ ಪ್ರವೃತ್ತಿ ಎನ್ನುವ ಮೊದಲಾದ ಕೃತಿಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ಇವರು ವಾಲ್ಮೀಕಿ ರಾಮಾಯಣ, ಅಮರಕೋಶ, ವಿದುರ ನೀತಿ, ಶ್ರೀಮದ್ಭಾಗವತದ ದಶಮಸ್ಕಂದ, ವಾಕ್ಯಪದೀಯದ ಬ್ರಹ್ಮಕಾಂಡ, ವಿದ್ಯಾರಣ್ಯರ ಪಂಚದಶಿ ಮೊದಲಾದ ಸಂಸ್ಕೃತ ಕಾವ್ಯಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇವರಿಗೆ ರಾಷ್ಟ್ರ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ತಿರುಪತಿಯ ಸಂಸ್ಕೃತ ವಿಶ್ವವಿದ್ಯಾಲಯದ ಮಹಾಮಹೋಪಾಧ್ಯಾಯ ಗೌರವ, ಬೆಂಗಳೂರಿನ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಕೂಡ ಮಾಡುವ ಚುಂಚಶ್ರೀ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿಗಳ ಗೌರವ ಪ್ರಶಸ್ತಿ ಪತ್ರ ಮೊದಲಾದ ಹಲವು ಪ್ರಶಸ್ತಿಗಳನ್ನು ಎನ್ ರಂಗನಾಥ್ ಶರ್ಮಾ ಅವರಿಗೆ ಸಂದಿವೆ. ಸೂರ ಮೆಕ್ಕೊಂಡಿ ಅವರ ಪರಿಚಯ ಇದೆ, ನೋಡೋಣ ಉತ್ತರ ಏನಿದೆ ಅಂತ. ಶ್ರೀ ಸುಬ್ಬಣ್ಣ ರಂಗನಾಥ್ ಯಕ್ಕುಂಡಿ ಅವರು ಕ್ರಿಸ್ತಶಕ 1923ರಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಜನಿಸಿದರು. ಇವರು ಸಮಗ್ರ ಕಥನ ಕವನಗಳು, ಶ್ರೀ ಆನಂದ ತೀರ್ಥರು, ಸಂತಾಪ, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬಕುಳದ ಹೂಗಳು ಎಂಬ ಕವನ ಸಂಕಲನಗಳನ್ನು, ನೆರಳು ಮತ್ತು ನೆರಳು ಅಂತಕ್ಕಂಥ ಕಥಾ ಸಂಕಲನವನ್ನು, ಪ್ರತಿಬಿಂಬಗಳು ಎಂಬ ಕಾದಂಬರಿಯನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿದ್ದಾರೆ. ಸ್ನೇಹಿತರೆ, ಇಷ್ಟೇ ಸಾಕು. ಈ ವಿಡಿಯೋದಲ್ಲಿ ಮುಂದಿನ ಭಾಗದಲ್ಲಿ ಇನ್ನಷ್ಟು ಪ್ರಶ್ನೆಗಳ ಉತ್ತರದೊಂದಿಗೆ ತರ್ತೀನಿ. ತಾವೆಲ್ಲರೂ ಕೂಡ ವಿಡಿಯೋವನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬಾರದು. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 9th ಎಲ್ಲ ಕನ್ನಡ ಪಾಠಗಳ ಕ್ವಶನ್ ಆನ್ಸರ್ ಇದ್ದಾವೆ. 1-2 ಗಂಟೆ ಆಗ್ತದೆ, ಅಷ್ಟು ನೋಡಿದರೆ ಪರ್ಫೆಕ್ಟ್ ಆಗಿ ನೀವು ಏನು ಮಾಡ್ಬೋದು, ಉತ್ತರಗಳನ್ನು ತಿಳ್ಕೊಳ್ಬೋದು ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ಭಾಗದಲ್ಲಿ. ಅಲ್ಲಿಯವರೆಗೂ ಬಾಯ್.